ನಮ್ಮ ಪ್ರೀತಿಯ ಯೂಟ್ಯೂಬ್ ವೀಕ್ಷಕರಿಗೆ VR ಕನ್ನಡ ಚಾನಲ್ನಿಂದ ಸ್ವಾಗತ ಸುಸ್ವಾಗತ. ನಾವು ನಿಮ್ಮ ಜೊತೆ ಇದ್ದೀವಿ ರಾಜ್ ಮತ್ತು ವೆಂಕಿ. ಈ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಈ ವಿಡಿಯೋದಲ್ಲಿ ನಾವು ಇಲ್ಲಿ ಬಂದು ಅಡುಗೆ ಮಾಡಿರೋದು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ನಾನ್ ವೆಜ್ ಪ್ರಿಯರಿಗೆ ಇಷ್ಟ ಆಗುತ್ತೆ, ಯಾಕಂದರೆ ನಾವು ಮಾಡ್ತಾ ಇರೋದು ನಾನ್ ವೆಜ್ಜು. ವೆಜ್ಜಾಗಿರೋರು ಒಂದು ಸ್ವಲ್ಪ ಅವಾಯ್ಡ್ ಮಾಡಿ, ಇಲ್ಲ ನೋಡಿ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಇಷ್ಟ ಆಗುತ್ತೆ. ನಾನ್ ವೆಜ್ ತಿನ್ನೋರಿಗೆ ಹೇಳಿ, ನಮ್ಮ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಇಷ್ಟ ಆಗುತ್ತೆ, ಅವರು ಮಾಡ್ಕೊಂಡು ತಿನ್ಬೋದು. ನಾವು ಮಾಡ್ತಿರೋದು ಚಿಕನ್ ಗ್ರೇವಿ ನಮ್ಮ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಿ. ಇವಾಗ ಈ ವಿಡಿಯೋನ ಹಂಗೆ ಸ್ಟಾರ್ಟ್ ಮಾಡ್ತೀವಿ, ನೋಡಿ ಎಂಜಾಯ್ ಮಾಡಿ. ಹಂಗಾರೆ ಬಾಗುರು ಶುರು ಮಾಡೋಣ. ಇನ್ನೇನು ಹೋಗೋದೆ. ಫಸ್ಟು ಮಂಜೂರು ಚಿಕನ್ ತೊಳೆಯೋದ್ರಿಂದ ಈಗ ನಾವು ವಿಡಿಯೋನ ಶುರು ಮಾಡ್ತೀವಿ. ಎಲ್ಲ ಎತ್ತಾಕೊಳ್ತಾ ಇದ್ದಾರೆ. ಒಂದು ಬಕೆಟ್ಗೆ ಚಿಕನ್ ಕಟ್ ಮಾಡಿಸ್ಕೊಂಬಂದಿದ್ದೀವಿ, ಸಣ್ಣ ಸಣ್ಣದಾಗಿ ಪೀಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಕಟ್ ಮಾಡಿಸಿದ್ದೀವಿ. ನೋಡಿ ತೊಳೆದಾಯ್ತು, ಎಲ್ಲ ಫ್ರೆಶ್ ಆಗಿಬಿಟ್ಟಿದೆ. ಅರ್ಶಿನ ಹಾಕಿ ಒಂದು 2-3 ಸಲ ತೊಳೆದಿದ್ವಿ. ಇವಾಗ ಕಟ್ಟಿಂಗು ನಮ್ಮ ಹುಡುಗರೆಲ್ಲ ಕಟ್ಟಿಂಗ್ ಮಾಡ್ತಾಯಿದ್ದಾರೆ. ಇದ್ರದ್ದು ಏನು ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಹಾಗೆ ಎಲ್ಲರೂ ಹೆಲ್ಪ್ ಮಾಡ್ತೀವಿ. ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡೋದ್ರಿಂದ ನಾನೊಂದು ಕೆಲಸ ಮತ್ತು ಹುಡುಗರು ಒಂದು ಕೆಲಸ ಎಲ್ಲ ಸೇರ್ಕೊಂಡು ಮಾಡೋವಂಥದ್ದು. ರುದ್ರೇಶು ಅವನು ತರಕಾರಿ ಕಟ್ ಮಾಡ್ತಾಯಿದ್ದಾನೆ, ನಾನು ಸೌತೆಕಾಯಿ ಸ್ವಲ್ಪ ಎಲ್ಲ ಕುಯ್ದು ಕೊಡ್ತಾಯಿದ್ದೀನಿ. ನಮ್ಮ ವೆಂಕಿಯವರು ವೀಡಿಯೋ ಮಾಡ್ತಾಯಿದ್ದಾರೆ. ನೋಡಿ, ಇದು ಲಾಸ್ಟಲ್ಲಿ ಲೆಗ್ ಪೀಸ್ನೆಲ್ಲ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀವಿ, ಗ್ರಿಲ್ ಮಾಡಿಬಿಡೋಣ ಅಂತ. ಸೌದೆಗಳೆಲ್ಲ ರೆಡಿಯಾಗಿದೆ. ಎಸ್ಪೆಷಲ್ ಏನು ಅಂತ ಹೇಳಿದ್ರೆ ಒಲೆನಲ್ಲಿ ಮಾಡ್ತಾ ಇರೋದು ಇದು ಅಡುಗೆ. ನೋಡಿ 3 ಕಲ್ಲು ಜೋಡಿಸಿದ್ದೀವಿ. ಎಲ್ಲ ಒಲೆ ಹಚ್ಚೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾನೆ ಆ್ಯಂಥನಿ ಮುತ್ತು. ಕೈ ಮುಕ್ಕೊಂಡು ಒಲೆಗೆ ಬೆಂಕಿ ಅಂಟಿಸ್ತಾ ಪಾತ್ರೆ ಇಟ್ಟಿದ್ದೀವಿ. ಉರಿ ಚೆನ್ನಾಗಿ ಬರ್ತಾಯಿದೆ. ಎಲ್ಲ ಈ ತೊಗೊಂಬಾರ ರುದ್ರೇಶ ಎಲ್ಲ ತೊಗೊಂಡು ಬಂದ. ಎಲ್ಲ ತರಕಾರಿ ಎಲ್ಲ ಮುಂದೆ ಇಟ್ಕೊಂಡು ಶುರು ಮಾಡೋದೀಗ. ಮೊದಲನೇದಾಗಿ ಎಣ್ಣೆ ಹಾಕ್ತಾಯಿದ್ದಾನೆ ಪಾತ್ರೆಗೆ. ಸನ್ಪ್ಯೂರ್ ಎಣ್ಣೆ ಯೂಸ್ ಮಾಡಿದ್ದೀವಿ, ಸ್ವಲ್ಪನೇ ಇರೋದ್ರಿಂದ ಚೆನ್ನಾಗಿರುತ್ತೆ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ. ಏನಕ್ಕೋ ಸ್ಟಾರ್ಟಿಂಗಲ್ಲಿ ಅಂತ ಕೇಳಿದ್ರೆ, ಅಣ್ಣ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಣ್ಣ ಫಸ್ಟೇ ಫ್ರೈ ಮಾಡಿಕೊಂಡ್ರೆ, ಅದಕ್ಕೋಸ್ಕರ ಕರ್ಬೇವಿನ ಸೊಪ್ಪು ಫಸ್ಟೇ ಹಾಕ್ಕೊಳ್ತೀನಿ ಅಂತ ಹೇಳ್ದ. ಅದನ್ನು ಹಾಗೆ ಸರಿ. ಆಮೇಲೆ ಸ್ವಲ್ಪ ಎಣ್ಣೆ ಫುಲ್ ಫ್ರೈ ಮಾಡಿಕೊಂಡ, ಅದು ಫುಲ್ಲು ಎಲ್ಲ ಕ್ರಿಸ್ಪಿ ಆಗೋವರೆಗೂ. ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಒಲೆಯಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾಯಿದೆ, ಏನು ಮಾಡೋಕ್ಕಾಗಲ್ಲ. ಒಲೆಯಲ್ಲಿ ಮಾಡಿದಾಗ ಅಭ್ಯಾಸ ಇಲ್ದಿರೋರು ಹಿಂಗೆ ಆಗೋದು, ಏನಂತೀರಾ ಅಲ್ವಾ. ಈರುಳ್ಳಿ ಹಾಕ್ತಾಯಿದ್ದಾನೆ, ಒಂದು ಹಿಡಿಯಷ್ಟು. ಇರೋದನ್ನೆಲ್ಲ ಹಾಕ್ತಾನೆ ಸುಮ್ಮನೆ. ಇವಾಗ ಸ್ಟಾರ್ಟಿಂಗ್ನಲ್ಲಿ ಅದು ಶೋ ಕೊಡೋದಕ್ಕಷ್ಟು ಹಾಕಿದನು ಅಷ್ಟೇ. ಹಾಕು ಗೊತ್ತು ನನಗೆ, ಹಾಕೋ ಎಲ್ಲ ಈರುಳ್ಳಿನೂ ಹಾಕೋ. ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದಾನೆ. ಮತ್ತು ಈರುಳ್ಳಿ ನಾವು ಹುಡುಗರು ಮಾಡ್ಕೊಂಡಿರೋದ್ರಿಂದ ಹೇಗಿರುತ್ತೆ ಅಂತ ಹೇಳಂಗೆ ಇಲ್ಲ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಆದರೆ ಕೆಲವ್ರಿಗೆ ಅದು ಟೇಸ್ಟ್ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಮಗಂತೂ ಫುಲ್, ಯಾಕಂದರೆ ಎಷ್ಟು ಟೈಮ್ ನಾವು ಮಾಡಿದ್ದೀವಿ ಅಷ್ಟು ಟೈಮ್ ಕೂಡ ಸೂಪರಾಗಿ ಬಂದಿದೆ. ನೋಡಿ, ಪ್ರತಿಯೊಬ್ಬರು ಹೆಲ್ಪ್ ಮಾಡ್ತಾರೆ. ವೆಂಕಿ ಇರ್ಬೋದು, ರುದ್ರೇಶ್ ಇರ್ಬೋದು, ಆಮೇಲೆ ನನ್ನ ತಮ್ಮ ಅರುಣ್ ಇರ್ಬೋದು, ಮತ್ತು ನಮ್ಮ ಬ್ರದರ್ ಮಂಜುನಾಥ್ ಅವರು ಇರ್ಬೋದು. ಎಲ್ಲರೂ ಬಂದಿರ್ತಾರೆ, ಎಲ್ಲರೂ ಒಂದು ಕೈ ಹಾಕ್ತಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದಾನೆ ಈಗ ಅದ್ರ ಮೇಲೆ. ಅದು ಯಾಕಂದರೆ ಈರುಳ್ಳಿ ಒಂದು ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡಿದ್ದೀವಿ. ಸೊ ಅದ್ರ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇರೋವಂಥದ್ದು. ಚೆನ್ನಾಗಿ ಹಿಂಡು ಒಂಚೂರು ವೇಸ್ಟ್ ಆಗಬಾರ್ದು. ಒಂಚೂರು ನೀನಂತೂ ಬಿಡೋದೇ ಇಲ್ಲ, ಗೊತ್ತು ನನಗೆ ಅಂತೀನಿ, ಬಿಡೋದಿಲ್ಲ ಬಿಡು. ಸರಿ, ಖಾಲಿ ಆಯಿತು. ಈಗ ಸ್ವಲ್ಪ ತಿರುಗಿಸ್ಕೊಳ್ತೀನಿ. ಹಾಗೆ ಸ್ವಲ್ಪ ಇದು ಒಂಚೂರು ಬೇಯಬೇಕು. ಈಗ ಡೈರೆಕ್ಟಾಗಿ ಚಿಕನ್ ಹಾಕ್ತಾಯಿದ್ದಾನೆ. ನಾವು ತೊಳ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಚಿಕನ್ನ ಪಾತ್ರೆಯಲ್ಲಿ ಹಾಕ್ಕೊಂಡು, ಅದನ್ನು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಚಿಕನ್ ಹಾಕ್ತಾ ತಿರುಗಿಸೋದಕ್ಕೆ ನನಗೆ ಬಿಟ್ಟಿದ್ದಾರೆ, ಯಾಕಂದರೆ ಪಾತ್ರೆ ದೊಡ್ಡದು,
ಜೊತೆಗೆ ಸ್ವಲ್ಪ ಚಿಕನ್ ಒಂಚೂರು ಜಾಸ್ತಿ ಇರೋದ್ರಿಂದ ಅಣ್ಣ ನೀವೇ ತಿರುಗಿಸ್ರಿ ಅಂದ. ಅದಕ್ಕೆ ಸರಿನಪ್ಪ ಆಯ್ತು ನಾನು ತಿರುಗಿಸ್ತೀನಿ ಬಾ, ನನ್ನ ಕೈಲಿ ಆಗೋದೇನೆ, ಬಗ್ಗಿ ಕುತ್ಕೊಂಡು ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ, ಅದನ್ನೇ ಮಾಡ್ತೀನಿ ಅಂತೇಳಿ ನಾನೇ ತಿರುಗಿಸ್ತಾ ಇದ್ದೀನಿ. ನಮ್ಮದು ಏನಾದರೂ ಇರಬೇಕಲ್ಲ ಕಾಂಟ್ರಿಬ್ಯೂಷನು, ಅದಕ್ಕೋಸ್ಕರ. ಆದರೆ ಇನ್ನೊಂದೇನು ಅಂದರೆ ಒಂದು ಒಂದು ಸಂತೋಷದ ವಿಷಯ, ಅಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಅಡುಗೆನ ಮಾಡಿಕೊಂಡು ನಾವು ಎಂಡ್ ಮೂಮೆಂಟಲ್ಲಿ ತಿಂದಿದ್ದು ಮಾತ್ರ ಅದು ಸೂಪರಾಗಿತ್ತು. ಬಟ್ ಆದರೆ ಇದರಲ್ಲಿ ತೋರ್ಸೋಕ್ಕಾಗಿಲ್ಲ, ಅದು ಸೂಪರಾಗಿತ್ತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾನೆ. ಹಾಕಮ್ಮ ಸಾಕು ಬಿಡಮ್ಮ. ತಿರುಗಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ, ಯಾಕಂದರೆ ಬೇಯಬೇಕು. ಇವಾಗ ಇದು ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ನೀರು ಬಿಟ್ಟು ಬೇಯೋದಕ್ಕೆ ಬಿಟ್ಬಿಡ್ತೀವಿ. ಬೆಂದಿದೆ ಚಿಕನ್ನು. ಈಗ ನೋಡಿ ಬೆಂದಿದೆ ಚಿಕನ್ನು ಫುಲ್ಲಾಗಿ. ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ದೀವಿ ಸೈಡ್ಸ್ಗೆ, ಅಂದರೆ ಜೊತೆಗೆ ತಿನ್ನೋದಕ್ಕೆ ಸೌತೆಕಾಯಿ ಮತ್ತು ಈಗ ಇದರಲ್ಲಿ ಮಸಾಲೆಗಳನ್ನ ಹಾಕುವಂಥ ಸಮಯ. ಫಸ್ಟು ಖಾರದ ಪುಡಿ ಪ್ಯಾಕೆಟು ಓಪನ್ ಮಾಡಿ ಖಾರದ ಪುಡಿ ಪ್ಯಾಕೆಟ್ ಹಾಕ್ಕೊಂಡ. ಈಗ ಗರಂ ಮಸಾಲ ಹಾಕ್ತಾ ಇದ್ದಾನೆ. ನಂತೆ ಚಿಕನ್ದು ಸ್ವಲ್ಪ ಮಸಾಲ ಹಾಕ್ತಾನೆ. ಬೆಂಕಿಯವರು ನಿಂಬೆಹಣ್ಣು ನುಡಿ ಹಿಂಡ್ಬಿಡಿ, ಇನ್ನೂ ಟೇಸ್ಟ್ ಸಖತ್ತಾಗಿ ಕೊಡುತ್ತೆ ಅಂದರು. ಅದಕ್ಕೆ ನೀವೇ ಕಟ್ ಮಾಡಿಕೊಡಿ ಅಂದ್ಬಿಟ್ಟು ಅವ್ರ ಕೈಗೆ ಕೊಟ್ಟಿದ್ದೀವಿ, ನಿಂಬೆ ಹುಳಿ ಹಾಕ್ದು. ಈಗ ನೋಡಿ ಇವೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಎಲ್ಲ ಆದಮೇಲೆ ಟೊಮೊಟೊ ಮೇಲೆ ಹಾಕ್ತಾನೆ. ಯಾಕೋ ಹುಡುಗ ಅಂತ ಹೇಳಿದ್ರೆ, ಅಣ್ಣ ನಿನಗೇನು ಗೊತ್ತು, ಲಾಸ್ಟಲ್ಲಿ ತಿನ್ನೋಡು ನಿನಗೆ ಅನಿಸುತ್ತೆ ಹಿಂಗೆ ಮಾಡಬೇಕು ಅಂತ, ನೆಕ್ಸ್ಟ್ ಟೈಮಿಂದ ನೀನು ಮನೇಲಿ ಅಕ್ಕಂಗೆ ಹೆಂಗೆ ಹೇಳ್ತೀವಿ ಹೆಂಗೆ ಮಾಡ್ಕೊಡೋದಕ್ಕೆ ಅಂತ ಹೇಳ್ತಾನೆ. ಸೊ ಅದಕ್ಕೆ ಸರಿನಪ್ಪ ನೀನು ಹೆಂಗೆ ಹೇಳ್ತೀವಿ ಹಂಗೆ ಮಾಡ್ಕೊಂಡು ಹೋಗೋಣ ಹಾಕು ಅಂತೇಳಿ ನೋಡಿ ತಿರುಗಿಸ್ತಾ ಇದ್ದೀನಿ. ಆದರೆ ಅವ್ನು ಹೇಳಿದ ಮಾತು ನಿಜಾನೇ ಆಯಿತು ಬಾಸ್, ಏನೇ ಆಗಲಿ ಲಾಸ್ಟಲ್ಲಿ ತಿಂದಾಗ ಮಾತ್ರ ಒಂದು ಸ್ವರ್ಗ ಸುಖ ನಿಜಾಗ್ಲು. ಪೂರ್ತಿ ಕಡೆಯಿಂದ ರೆಡಿ ಆಯಿತು. ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀವಿ, ಯಾಕೆಂದರೆ ನಮಗೆ ಜಾಸ್ತಿ ಗ್ರೇವಿ ಅವಶ್ಯಕತೆ ಇರಲಿಲ್ಲ. ಗಟ್ಟಿಗೆ ಹಾಗೆ ಸ್ವಲ್ಪ ಸೆಮಿ ಗ್ರೇವಿಯಾಗಿ ಸ್ವಲ್ಪ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ನಾವು ಅಷ್ಟೇ ಮಾಡ್ದೋ. ಈಗ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಮೇಲೆ ಟಚಪ್ಗೆ ಕೊಟ್ಟ. ನೋಡಿ ಹೇಗಾಗಿದೆ ಅಂತ, ನಮ್ಮ ಕೈಲಿ ತಡೆಯೋಕ್ಕಾಗ್ತಾ ಇಲ್ಲ, ನಾವು ತಿನ್ಬಿಡ್ತೀವಿ. ಹಂಗೆ ಅಣ್ಣ ಅವ್ರು ಹೇಳ್ದಾಗೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ನೀವು ಮನೇಲಿ ಟ್ರೈ ಮಾಡಿ, ಸಖತ್ತಾಗಿ ಬಂದಿದೆ, ತಿಂದ್ವಿ, ಸಖತ್ತಾಗಿತ್ತು ರೈಸ್ಗೆ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವೇ ಸಪೋರ್ಟ್ ಮಾಡಬೇಕು, ಕನ್ನಡಿಗರನ್ನ ಕನ್ನಡದವರೇ ಬೆಳೆಸಬೇಕು. ಇದನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ನಾವಿಬ್ಬರು ಸಿಗ್ತೀವಿ. ಹಾಗೆ ಈ ವಿಡಿಯೋ ನೋಡ್ಕೊಂಡು ಎಂಜಾಯ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಎಲ್ರಿಗೂ ನಮಸ್ಕಾರ.